ಮಾಡಿದಂಥವ್ರು ಹಾಗೆ ಹೀಗೆ. ಆದರೆ ಈ ಸ್ವತಃ ಲಿಂಗಾಯತ ಧರ್ಮವನ್ನು ಇವತ್ತು ನಾವು ಲಿಂಗಾಯತರು ಬಸವನ ಫಾಲೋವರ್ಸ್ ಅಂತ ಹೇಳುವಂಥವ್ರು ಇದು ಮಾಡಿದಾಗ ಏನಪ್ಪ ಇದು ಏನು ಬದಲಾಗುವುದಿಲ್ಲ ಏನು ಅಂತ ಜಾತಿ ಮತ್ತು ಧರ್ಮಗಳು ನಡೀತಾ ಇದ್ದಾವೆ. ಅಲ್ಲಿ ಮರ್ಯಾದೆ ಹಿಂದೂ ಮುಸ್ಲಿಂ ಲವ್ ಜಿಹಾದ್ ಈ ದೇಶದಲ್ಲಿ ಸಾಕಷ್ಟು ನಡೀತಾ ಇದ್ದಾವೆ. ಜೊತೆಗೆ ಇವು ಜಾತಿಗಳ ಮೇಲೆ ಇಲ್ಲಿ ಜಾತಿ ಧರ್ಮದ ನಡಕ್ಕೆ ಅಂತರ ಅದೂ ಇಲ್ಲೋ ಅನ್ನುವಂಥ ಪ್ರಶ್ನೆ ಇವು ಸಾಕಷ್ಟು ಇದ್ದಾವೆ. ಯಾಕಂದ್ರೆ ಎರಡು ಒಂದು ನೇಚರ್ ಅನ್ನೋದಾಗಿ ಹೋಗ್ಬಿಟ್ಟದೆ ಇವತ್ತು. ಅವರ ಏನಪ್ಪ ಅಂತಂದ್ರೆ ಒಂದು ಸ್ಥಿತಿ. ಈ ಹಿನ್ನೆಲೆಯಲ್ಲಿ ನಿಜವಾಗಿಯೂ ಇದೊಂದು ನೋವಿನ ಘಟನೆ. ಒಂದು ಕಡೆ ಮೀನಾಕ್ಷಿ ಬಾಳಿಯವರು ಹೇಳ್ತಾರೆ, ಒಬ್ಬ ಚಿಂತಕಿ ಲೇಖಕಿ, ಇನ್ನೆಷ್ಟು ದಿನ ಈ ಜಾತ್ಯಾಂಧರ ಅಟ್ಟಹಾಸ ಇದು 2 ದಿವಸಪ್ಪ, ಇದು ಎಷ್ಟು ಅಂಧರಿದ್ದಾರೆ ಇವರು, ಎಲ್ಲ ಮನುಷ್ಯ ಒಂದಲ್ಲ ಪರಕ್ತು ಒಂದಲ್ಲ ಏನೋ ಮಾರಾಯ ಅಂತೇಳಿ. ಇನ್ನು 8 ವರ್ಷ ನಡೀತದೆ ಇದು, ಎಂದಿಂದ ನಡೀತಾ ಇದೆ ಇದು, ಇನ್ನೂ ಮುಂದುವರಿತಾನೆ ಇದೆಯಲ್ಲಪ್ಪ, ಇದು ಕಡಿಮೆ ಆಗ್ತಾ ಇಲ್ಲ. ಹೊಸ ವಿಚಾರಗಳನ್ನ ವೈಜ್ಞಾನಿಕ ವಿಚಾರಗಳನ್ನ ಬೆಳೆಸ್ಕೊಂಡು ದೇಶ ಮುನ್ನಡಿಬೇಕಾಗಿತ್ತು, ಎತ್ತರಕ್ಕೆ ಹೋಗ್ಬೇಕಾಗಿತ್ತು. ಇವತ್ತು ನಾವು ಬಡತನದಲ್ಲಿ ಒದ್ದಾಡೋದಕ್ಕೆ ಮತ್ತೇನೋ ಒದ್ದಾಡೋದಕ್ಕೆ ಕಾರಣ ಇದು ಜಾತಿನ. ನಾವು ಕೆಳಜಾತಿ ಮಕ್ಕಳಿಗೆ ಏನೋ ರಿಸರ್ವೇಷನ್ ಕೊಟ್ಟಿವಿ, ಆದರೂ ಸರಿಯಾದ ಶಿಕ್ಷಣ ಸಿಗ್ತಾಯಿಲ್ಲ ಅವ್ರಿಗೆ. ಆದರೂ ಇಲ್ಲೂ ಮತ್ತು ದುಡ್ಡಿದ್ದಂಥ ಮಕ್ಕಳಿಗೆ ತರತಮ ಇದ್ದಂತಹ ಮೇಲು ಕೇಳಿದ್ದಂಥ ಶಿಕ್ಷಣ ಸಿಗೋದ್ರಿಂದಾಗಿ, ಜೊತೆಗೆ ಈ ಜಾತಿ ವ್ಯವಸ್ಥೆ ನಮ್ಮ ಜೊತೆಗೆ ಬರೋದು, ನಮ್ಮ ಸಮಾಜ, ನಮ್ಮ ಜಾತಿ, ನಮ್ಮ ಧರ್ಮ ಅಂತೇಳಿ ಏನು ಹಬ್ಬಿಸ್ತಾ ಇದ್ದೀವಿ, ಅದರ ದುಷ್ಪರಿಣಾಮ ಇದು ಅಂತ ಹೇಳ್ತಾ ಇದ್ದಾರೆ.